ಈಗ ನೆಕ್ಸ್ಟ್ ಕಾನ್ಸೆಪ್ಟ್ಸ್ ನೋಡ್ತಾ ಹೋಗೋಣ. ಇಂಪ್ಲಿಮೆಂಟೇಷನ್ ಆಫ್ SQL ಕಮಾಂಡ್ಸ್ ಅಂತ. ಏನು ಕ್ರಿಯೇಟ್, ಡ್ರಾಪ್, ಡಿಲೀಟ್ ಅದನ್ನ ನೋಡ್ತಾ ಹೋದ್ರೆ ಅದರದ್ದು ಪರ್ಪಸ್, ಸಿಂಟ್ಯಾಕ್ಸ್ ಅನ್ನ ನೋಡ್ತಾ ಹೋಗೋದು. ಡೇಟಾಬೇಸ್ ಕಾನ್ಸೆಪ್ಟ್ ಅಲ್ಲಿ ನೀವು ನೋಡಿರಬಹುದು, ಎಂಟಿಟಿ ಇರುತ್ತೆ. ಎಂಟಿಟಿ ಅಂತ ಹೇಳಿದ್ರೆ ರಿಯಲ್ ವರ್ಡ್ ಆಬ್ಜೆಕ್ಟ್. ಓಕೆ, ಆ ರಿಯಲ್ ವರ್ಡ್ ಆಬ್ಜೆಕ್ಟ್ಸ್ ಅನ್ನ ಡಿಸ್ಕ್ರೈಬ್ ಮಾಡೋಕೆ ಪ್ರಾಪರ್ಟೀಸ್ ಇರುತ್ತೆ. ಆ ಪ್ರಾಪರ್ಟೀಸ್ ಅನ್ನ, ಫೀಚರ್ಸ್ ಅನ್ನ ಅಂತ ಕರೀತಾರೆ ಅಟ್ರಿಬ್ಯೂಟ್ಸ್ ಅಂತ ಕರೀತಾರೆ ಅಂತ ಹೇಳಿದ್ವಿ. ಸೊ ಈಗ ನಾನು ಸ್ಟೂಡೆಂಟ್ ಅನ್ನೋ ಡೇಟಾಬೇಸ್ ಅನ್ನ, ಅಂದ್ರೆ ಡೇಟಾಬೇಸ್ ನಥಿಂಗ್ ಬರ್ತಾ ಟೇಬಲ್ ಅನ್ನ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಈ ಸ್ಟೂಡೆಂಟ್ ಎಂಟಿಟಿನ ಡಿಸ್ಕ್ರೈಬ್ ಮಾಡೋದಕ್ಕೆ ಕೆಲವು ಫೀಚರ್ಸ್ ಅನ್ನ, ಅಂದ್ರೆ ಅಟ್ರಿಬ್ಯೂಟ್ಸ್ ಅನ್ನ ತಗೊಂಡಿದ್ದೀನಿ. ಯಾವ್ಯಾವುದು? ರಿಜಿಸ್ಟರ್ ನಂಬರ್, ನೇಮ್, ಏಜ್, ಕೋರ್ಸ್. ಇದೆಲ್ಲ ಏನಲ್ಲಿ ಬರ್ದಿರೋದು ನಾನಿದು ಕಾಲಮ್. ಓಕೆ, ಏನ್ ಅಟ್ರಿಬ್ಯೂಟ್ಸ್ ಇರುತ್ತೆ ಅದು ಕಾಲಮ್ ಅಲ್ಲಿ ಬರ್ದಿದ್ದೀನಿ. ಈ ತರ ನೋಡಿ, ನಾನು ಯಾವುದಕ್ಕೂ ವ್ಯಾಲ್ಯೂ ಪಾಸ್ ಮಾಡಿಲ್ಲ, ಜಸ್ಟ್ ಟೇಬಲ್ನ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ. ಏನೇನು ಕಾಲಮ್ಸ್ ಬೇಕು, ಅಟ್ರಿಬ್ಯೂಟ್ಸ್ ಬೇಕು ಅದನ್ನು ಮಾತ್ರ ಡಿಫೈನ್ ಮಾಡಿದ್ದೀನಿ. ಈ ಥರ ಹೊಸದಾಗಿ ಡೇಟಾಬೇಸಲ್ಲಿ ಟೇಬಲ್ ಅನ್ನ ಕ್ರಿಯೇಟ್ ಮಾಡೋದಕ್ಕೆ ಒಂದು ಕಮಾಂಡ್ಸ್ ಅನ್ನ ಯೂಸ್ ಮಾಡ್ತಾರೆ. ಯಾವುದದು ಕಮಾಂಡು? ಕ್ರಿಯೇಟ್ ಕಮಾಂಡ್. ಓಕೆ, ಸೊ ಕಾನ್ಸೆಪ್ಟ್ ಏನಂತ ಹೇಳಿದೆ? ಇಂಪ್ಲಿಮೆಂಟೇಷನ್ ಆಫ್ SQL ಕಮಾಂಡ್ಸ್ ಅಂತ ಹೇಳಿದೆ. ಅದರಲ್ಲಿ ಫಸ್ಟ್ ಒನ್ ಯಾವುದು? ಕ್ರಿಯೇಟ್ ಕಮಾಂಡ್. ವೆರಿ 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 ಇಂಪಾರ್ಟೆಂಟ್ 5 ಮಾರ್ಕ್ಸ್ಗೆ. ಯಾಕೆ ಬೇಕು ಕ್ರಿಯೇಟ್ ಕಮಾಂಡ್? ನೇಮೇ ಹೇಳ್ದಂಗೆ ಹೊಸದಾಗಿ ಡೇಟಾಬೇಸಲ್ಲಿ ಟೇಬಲ್ ಅನ್ನ ಕ್ರಿಯೇಟ್ ಮಾಡೋಕೆ. ನಾನು ಇಲ್ಲಿ ಹೇಳ್ದೆ ಅಲ್ಲ, ಸೊ ಈ ಥರ ನನಗೆ ಟೇಬಲ್ ಬೇಕು ಅಂತೆ. ನಾನು ಇವಾಗ ಟೇಬಲ್ನ ಕ್ರಿಯೇಟ್ ಮಾಡ್ತಿದ್ದೀನಿ ಅಂತ ಹೇಳಿದ್ರೆ ಕ್ರಿಯೇಟ್ ಕಮಾಂಡ್ ಅನ್ನು ಯೂಸ್ ಮಾಡ್ತಾರೆ. ವಾಟ್ ಎವರ್ ಇಟ್ ಮೇ ಬಿ, ಹೊಸದಾಗಿ ಟೇಬಲ್ನ ಡೇಟಾಬೇಸಲ್ಲಿ ಕ್ರಿಯೇಟ್ ಮಾಡಬೇಕು ಅಂದರೆ ಕ್ರಿಯೇಟ್ ಕಮಾಂಡ್ ಅನ್ನು ಯೂಸ್ ಮಾಡ್ತಾರೆ. ಓಕೆ, ಏನು ಟೇಬಲ್ ಅನ್ನ ಕ್ರಿಯೇಟ್ ಮಾಡೋದು ಅಂತ ಹೇಳಿದ್ರೆ, ಕ್ರಿಯೇಟಿಂಗ್ ಅ ನ್ಯೂ ಟೇಬಲ್ ಇನ್ ದ ಸೆನ್ಸ್ ಗಿವಿಂಗ್ ನೇಮ್ ಟು ದ ಟೇಬಲ್. ಓಕೆ, ಆ ಟೇಬಲ್ಗೆ ನಾನು ಯಾವ ಡೇಟಾಬೇಸ್ನ ಕ್ರಿಯೇಟ್ ಮಾಡ್ತಾ ಇದ್ದೀನಿ ಅದು ರಿಲೇಟೆಡ್ ಆಗಿ ಹೆಸರು ಕೊಡೋದು. ನನಗೆ ಹೇಗೆ ಸ್ಟೂಡೆಂಟ್ ಅಂತ ಹೆಸರು ಕೊಟ್ಟಿದ್ದೆ ಆ ಥರ. ಮತ್ತೆ ಈಗ ಆ ಸ್ಟೂಡೆಂಟ್ ಟೇಬಲ್ ಅಂದ್ರೆ ಎಕ್ಸಾಂಪಲ್ ಹೇಳಿದ್ದು, ಈಗ ಆ ಎಂಟಿಟಿಗೆ ಏನೇನು ಅಟ್ರಿಬ್ಯೂಟ್ಸ್ ಬೇಕು, ಕಾಲಮ್ಸ್ ಬೇಕು ಅದನ್ನ ಡಿಫೈನ್ ಮಾಡ್ತಾ ಹೋಗೋದು. ಏನದು ಡಿಫೈನ್ ಮಾಡೋದು ಕಾಲಮ್ಸ್ ಅನ್ನ? ನೆಕ್ಸ್ಟ್ ಸಿಂಟ್ಯಾಕ್ಸ್ ಅಲ್ಲಿ ನೋಡ್ತಾ ಹೋಗ್ತೀರಾ. ಸೊ ದ ಕ್ರಿಯೇಟ್ ಕಮಾಂಡ್ ಇಸ್ ಯೂಸ್ ಟು ಕ್ರಿಯೇಟ್ ದ ನ್ಯೂ ಟೇಬಲ್ ಇನ್ ದ ಡೇಟಾಬೇಸ್. ಇದು ಇಂಪಾರ್ಟೆಂಟ್. ಕ್ರಿಯೇಟ್ ದ ಟೇಬಲ್ ಅಂತ ಹೇಳಬಾರ್ದು. ಎಂತ ಟೇಬಲ್ ಅದು? ನ್ಯೂ ಟೇಬಲ್. ಸೊ ಕ್ರಿಯೇಟಿಂಗ್ ಟೇಬಲ್ ಅಂತ ಹೇಳಿದ್ರೇನು? ಗಿವಿಂಗ್ ನೇಮ್ ಟು ದ ಟೇಬಲ್ ಅಂಡ್ ಡಿಫೈನಿಂಗ್ ದ ಕಾಲಮ್ಸ್, ಡಿಫೈನಿಂಗ್ ದ ಅಟ್ರಿಬ್ಯೂಟ್ಸ್. ಏನದು ಡಿಫೈನಿಂಗ್ ಅಂತ ಹೇಳಿದ್ರೆ? ಸಿಂಟ್ಯಾಕ್ಸ್ ನೋಡಿ. ಈಗ ನಾನು ಅಲ್ಲಿ ಏನು ತೋರಿಸ್ದೆ, ಈ ತರ ಏನಿದೆ ಟೇಬಲ್ದು, ಅದನ್ನು ಹೇಗೆ ನಾನು ಕ್ರಿಯೇಟ್ ಕಮಾಂಡ್ ಯೂಸ್ ಮಾಡ್ಕೊಂಡು ಮಾಡೋದು ಅಂತ ನೋಡೋಣ. ಸೊ ಕ್ರಿಯೇಟ್ ಕಮಾಂಡ್ ಇರಬೇಕು. ಕೀವರ್ಡ್ ಯೂಸ್ ಮಾಡ್ತಾ ಇದ್ದೀನಿ. ಯಾವುದದು ಕೀವರ್ಡು? ಟೇಬಲ್, ಟೇಬಲ್ ನೇಮ್. ಹೇಗೆ ನೀವು ಕ್ಲಾಸ್ ನೇಮ್ ಅಂತ ಕೊಟ್ರೆ ಆ ಥರ ಕ್ರಿಯೇಟ್ ಟೇಬಲ್, ಟೇಬಲ್ ನೇಮ್. ಕಮಾಂಡ್ ಓಪನ್ ಆಗ್ತಿದೆ ಅಂತ ಹೆಂಗೆ ಗೊತ್ತಾಗುತ್ತೆ? ಪ್ಯಾರಂಥೆಸಿಸ್ ಇಂದ ಓಪನ್ ಆಗಿದೆ. ಇಲ್ಲಿ ಕಾಲಮ್ ಅನ್ನ ಡಿಫೈನ್ ಮಾಡ್ತಿರೋದು ಹೇಳಿದ್ವಿ ಅಲ್ವಾ? ನೋಡಿ, ನೇಮ್ ಕೊಟ್ವಿ, ಡಿಫೈನಿಂಗ್ ಕಾಲಮ್ಸ್ ಆರ್ ಅಟ್ರಿಬ್ಯೂಟ್ಸ್. ಏನು ಕಾಲಮ್ ಅನ್ನ ಡಿಫೈನ್ ಮಾಡೋದು? ಕಾಲಮ್ ನೇಮ್ ಕೊಡಬೇಕು. ಈ ಕಾಲಮ್ ಯಾವ ಡೇಟಾ ಟೈಪ್ ಅಲ್ಲಿ ಇರಬೇಕು? ಆಲ್ರೆಡಿ ನೋಡಿದ್ರಿ ಅಲ್ವಾ ಡೇಟಾ ಟೈಪ್. ಇಟ್ ಮೇ ಬಿ ಅ ಇಂಟ್, ನಂಬರ್, ಕ್ಯಾರ್, varchar 2, ಡೇಟ್, ಟೈಪ್, ರಿಯಲ್. ಓಕೆ, ಇದು ನಿಮ್ಮ ಇಷ್ಟ, ನೀ ಏನ್ ಬೇಕಾದ್ರೂ ಕೊಡಬಹುದು. ಕಾಲಮ್ ಯಾವ ಡೇಟಾ ಟೈಪ್ ಅಲ್ಲಿ ಇರಬೇಕು, ಮತ್ತೆ ಸೈಜ್, ಆ ಸೈಜು ಬ್ರಾಕೆಟ್ ಅಲ್ಲಿ ಕೊಟ್ಟಿರ್ಬೇಕು. ನೀವು ಹೇಗೆ ಇವಾಗ ಪ್ರೋಗ್ರಾಮ್ ಬರಿಬೇಕಾದ್ರೆ ನಿಮ್ ಇಷ್ಟ ಬಂದಿದ್ದ ವೇರಿಯೇಬಲ್ಸ್ ಅನ್ನ ಡೇಟಾ ಟೈಪ್ ಅಲ್ಲಿ ತಗೊಂತೀರಲ್ವಾ? ಇಂಟ್ ಎ, ಫ್ಲೋಟ್ ಬಿ, ಫ್ಲೋಟ್ ಸಿ ಅಂತ ಆ ತರ. ಈಗ ಇನ್ನೊಂದು ಕಾಲಮ್ ಇದೆ ಅಂತ ಹೇಳಿದ್ರೆ, ಒಂದು ಕಾಲಮ್ಗೂ ಇನ್ನೊಂದು ಕಾಲಮ್ಗೂ, ಒಂದು ಆಟ್ರಿಬ್ಯೂಟ್ಗೂ ಇನ್ನೊಂದು ಆಟ್ರಿಬ್ಯೂಟಿಗೂ ಡಿಫ್ರೆನ್ಸ್ ಅಂತ ಹೆಂಗ್ ಗೊತ್ತಾಗುತ್ತೆ? ಕಾಮಾ ಇಂದ ಸಪರೇಟ್ ಮಾಡ್ತೀರಾ. ಕಾಲಮ್ ನೇಮ್ 2 ಡೇಟಾ ಟೈಪ್ ಸೈಜ್, ಕಾಮಾ. ಕಾಲಮ್ ನೇಮ್ 3 ಡೇಟಾ ಟೈಪ್ ಸೈಜ್, ಕಾಮಾ. ಅಪ್ ಟು ಇಲ್ಲಿ ತನಕ ಹೋಗುತ್ತೆ. ಕಾಲಮ್ ನೇಮ್ n ಡೇಟಾ ಟೈಪ್ ಸೈಜ್. ಲಾಸ್ಟ್ ಕಾಲಮ್ ಬರ್ದಾಗ ಕಾಮಾ ಹಾಕಬಾರ್ದು. ಕಾಮಾ ಹಾಕಿದಿರಾ ಅಂತಂದ್ರೆ ಇನ್ನೊಂದು ಆಟ್ರಿಬ್ಯೂಟ್, ಇನ್ನೊಂದು ಕಾಲಮ್ ಇದೆ ಅಂತ ಅರ್ಥ. ಏನೇನು ಕಾಲಮ್ಸ್ ಬೇಕು ಎಲ್ಲ ಡಿಫೈನ್ ಮಾಡಿದ್ಮೇಲೆ ಓಪನ್ ಆಗಿರೋ ಕಮಾಂಡ್ ಅನ್ನ ಕ್ಲೋಸ್ ಮಾಡಿ ಕಮಾಂಡ್ ಅನ್ನ ಟರ್ಮಿನೇಟ್ ಮಾಡ್ತೀರಾ ಸೆಮಿಕೋಲನ್ ಇಂದ. ಸಿಂಟ್ಯಾಕ್ಸ್ ಗೊತ್ತಾ ಹೇಗೆ ಅಂತ? ಸೊ ಈಗ ನೋಡಿ, ನಾನು ಇಲ್ಲೇನು ಬರ್ದಿದ್ದೀನಿ, ಇಲ್ಲೇನು ನಾನು ತಗೊಂಡಿದ್ದೀನಿ ಅದನ್ನ ನಾನು ಕ್ರಿಯೇಟ್ ಕಮಾಂಡ್ ಯೂಸ್ ಮಾಡ್ಕೊಂಡು ಬರೀತಾ ಹೋಗ್ತೀನಿ. ಓಕೆ, ಸೊ ನಾನು ಏನು ತಗೊಂಡಿದ್ದೀನಿ? ರಿಜಿಸ್ಟರ್ ನಂಬರ್, ನೇಮ್ ತಗೊಂಡಿದ್ದೀನಿ, ಏಜ್, ಕೋರ್ಸ್. ಇದು ನನ್ನ ಕಾಲಮ್, ಇದು ನನ್ನ ಆಟ್ರಿಬ್ಯೂಟ್ಸ್. ಓಕೆ, ಸೊ ನೋಡ್ತಾ ಹೋಗಿ. ಎಕ್ಸಾಂಪಲ್ ಇದು ಸಿಂಟ್ಯಾಕ್ಸ್ ನೋಡ್ತಾ ಹೋಗ್ರಿ. ಸೊ ಯಾವುದು ಕಮಾಂಡ್ ತಗೊಂಡಿರೋದು? ಕ್ರಿಯೇಟ್, ಫಾಲೋಡ್ ಬೈ ಕೀವರ್ಡ್ ಟೇಬಲ್, ಟೇಬಲ್ ನೇಮ್. ನಾನೇನು ಕೊಟ್ಟಿದ್ದೀನಿ? ಟೇಬಲ್ ನೇಮು ಸ್ಟೂಡೆಂಟ್ ಅಂತ ಕೊಟ್ಟಿದ್ದೀನಿ. ನೀವು ಶಾರ್ಟ್ ಆಗೋ ತಗೋಬಹುದು STU ಅಂತ. ಸೊ ಸ್ಟೂಡೆಂಟ್. ಕಮಾಂಡ್ ಓಪನ್ ಆಯ್ತು. ಹೇಗೆ ಓಪನ್ ಆಯ್ತು? ಸ್ಮಾಲ್ ಪ್ಯಾರಂಥೆಸಿಸ್ ಇಂದ, ಅಂದ್ರೆ ಸ್ಮಾಲ್ ಬ್ರಾಕೆಟ್ ಇಂದ. ಈಗ ನನಗೆ ಯಾವ್ಯಾವ ಕಾಲಮ್ಸ್ ಬೇಕು ಆ ಕಾಲಮ್ಸ್ ಅನ್ನ ಡಿಫೈನ್ ಮಾಡಿ. ಡಿಫೈನ್ ಅಂದ್ರೆ ಏನು? ಕಾಲಮ್ ನೇಮ್, ಡೇಟಾ ಟೈಪ್, ಸೈಜ್. ಫಸ್ಟ್ ಯಾವುದು? ರಿಜಿಸ್ಟರ್ ನಂಬರ್.
ಸ್ಪೇಸ್ ಕೊಡಕ್ಕೆ ಹೋಗಬಾರ್ದು. ರಿಜಿಸ್ಟರ್ ನಂಬರ್. ಈಗ ಆ ರಿಜಿಸ್ಟರ್ ನಂಬರ್ ಯಾವ ಡೇಟಾ ಟೈಪ್ ಅಲ್ಲಿ ಇರಬೇಕು. ಈಗ ಕಂಪ್ಲೀಟ್ ಆಗಿ ರಿಜಿಸ್ಟರ್ ನಂಬರ್ಸ್ ಬರೀ ನಂಬರ್ಸ್ ಅಲ್ಲೇ ಇತ್ತು ಅಂತಂದ್ರೆ ನಂಬರ್ ಅಂತ ನೀವು ತಗೋಬಹುದು. ಅಥವಾ ನಂಬರ್ ಜೊತೆ ಆಲ್ಫಾಬಿಟ್ಸ್ ಇತ್ತು ಅಂತ ಹೇಳಿದ್ರೆ varchar 2 ತಗೋಬಹುದು. ಓಕೆ, ಇಲ್ಲಿ ಮಿಸ್ಟ. ಓಕೆ, ನಾನು ಏನಾದ್ರು ತಗೊಂತಾ ಇದ್ದೀನಿ ಈಗ varchar 2 ಅಲ್ಲಿ ತಗೊಂತಿದ್ದೀನಿ. ಸೈಜ್ ನಿನ್ನಿಷ್ಟ ಎಷ್ಟು ಬೇಕಾದ್ರೂ ಕೊಡ್ಬೋದು. ಈಗ ನಿನ್ನಲ್ಲಿ ಟೋಟಲ್ ಆಗಿ 10 ಡಿಜಿಟ್ಸ್ ಇತ್ತು ಅಂದ್ರೆ 10, 15 ಇತ್ತು ಅಂದ್ರೆ 15, ಇಲ್ಲ 10 ಇದೆ ಇನ್ನೂ ಸ್ವಲ್ಪ ಜಾಸ್ತಿ ಹಾಕೋತೀನಿ ಅಂದ್ರೆ ಹಾಕೋಬಹುದು. ನಾನು 15 ತಗೊಂತೀನಿ. ಇನ್ನೊಂದು ಕಾಲಮ್ ಇದೆ ನೇಮ್ ಅನ್ನೋದನ್ನ ಹೇಗೆ ಸಪರೇಟ್ ಮಾಡ್ತಾ ಇದೀರಾ, ಕಾಮ ಇಂದ. ಸೊ ಯಾವ್ದಾದ್ರು ಕಾಲಮು ನೇಮ್, ಯಾವ ಡೇಟಾ ಟೈಪ್ ಅಲ್ಲಿ ತಗೊಂತಾ ಇದ್ದೀನಿ varchar 2. ಯಾಕೆ ನಂಬರ್ ಅಲ್ಲಿ ತಗೊಂಡಿಲ್ಲ ನಾನು ಅಂತ ಹೇಳಿದ್ರೆ ನೇಮ್ ಏನಾದ್ರೂ ನಂಬರ್ ಬರುತ್ತಾ, ಇಲ್ಲ. ಕ್ಯಾರಲ್ ಯಾಕೆ ತಗೊಳ್ಳಿಲ್ಲ ಅಂತಂದ್ರೆ ನಂಬರ್ಸ್ ಕ್ಯಾರೆಕ್ಟರ್ ವೇರಿ ಆಗ್ತಾ ಹೋಗುತ್ತೆ ನೇಮ್ ಅಲ್ಲಿ. ಸೊ ಹಾಗಾಗಿ varchar 2 ನನ್ನ ಇಷ್ಟ, ನನ್ನ ಸೈಜ್ 20 ಅಂತ ತಗೊಂತಿದ್ದೀನಿ. ಕಾಮ. ನೆಕ್ಸ್ಟ್ ಏನಿದೆ ಏಜ್. ಏಜ್ ಏನ್ರಲ್ಲಿ ತಗೊಂತಾ ಇದ್ದೀನಿ ನಾನು ನಂಬರ್, ಯಾಕೆ ಕಂಪ್ಲೀಟ್ಲಿ ಪ್ಯೂರ್ ನಂಬರ್ಸ್ ಅಲ್ಲಿ ಇರುತ್ತೆ ಏಜ್. ನಾನು ಎಷ್ಟು ತಗೊಂತೀನಿ, ಒಂದು 5 ಅಂತ ತಗೋತೀನಿ. ನೆಕ್ಸ್ಟ್ ಕೋರ್ಸ್ ಇದೆ. ಕಾಮ ಕೋರ್ಸ್ ಏನ್ರಲ್ಲಿ ತಗೊಬಹುದು, varchar 2 ಸೈಜ್ ಕೊಡ್ತೀನಿ 5. ಓಕೆ, ಈಗ ನನ್ನ ಟೇಬಲ್ ಅಲ್ಲಿ ಇಷ್ಟೇ, ಇನ್ನೂ ಇತ್ತು ಅಂತ ಹೇಳಿದ್ರೆ ನೀವು ಕಾಮ ಹಾಕಿ ಬರಿತಾ ಹೋಗ್ಬೋದು. ಈಗ ಆಟ್ರಿಬ್ಯೂಟ್ ಡಿಫೈನ್ ಮಾಡೋದು, ಕಾಲಮ್ ಡಿಫೈನ್ ಮಾಡೋದು ಮುಗೀತು ನೋಡಿ. ಲಾಸ್ಟ್ಗೆ ನಾನು ಕಾಮ ಹಾಕಿಲ್ಲ, ಕಮಾಂಡ್ ನ ಕ್ಲೋಸ್ ಮಾಡಿ ಸೆಮಿ ಕೋಲನ್ ಇಂದ ಟರ್ಮಿನೇಟ್ ಮಾಡ್ತೀನಿ. ಇಷ್ಟು ಬರೆದ್ರೆ ಎಕ್ಸಿಕ್ಯೂಟ್ ಆದ್ರೆ ನಿಮಗೆ ಈ ತರ ಕಾಣಿಸುತ್ತೆ. ಸೊ ಏನೇನು ಕಾಲಮ್ ತಗೊಂಡಿರ್ತೀರಾ ಅದು ಮತ್ತೆ ಹೇಗೆ ಗೊತ್ತಾಯ್ತಾ. ಹೇಗೆ ಕಾಲಮ್ ಅನ್ನ ಡಿಫೈನ್ ಮಾಡೋದು ಅಂತಂದ್ರೆ ಕಾಲಮ್ ನೇಮ್ ಕೊಡೋದು, ಆ ಕಾಲಮ್ ಯಾವ ಡೇಟಾ ಟೈಪ್ ಅಲ್ಲಿ ನಿಮ್ಗೆ ಇಷ್ಟ ಬಂದಿದ್ದು ಮೆಮೊರಿನ ಸೈಜ್ ಅನ್ನ ಅಲೋಕೇಟ್ ಮಾಡೋದು. ಅರ್ಥ ಆಯ್ತಾ. ಕ್ರಿಯೇಟ್ ಕಮಾಂಡ್ ಯಾಕೆ ಬೇಕು ಅಂತ ಅಂದ್ಬಿಟ್ಟು ಇಷ್ಟಕ್ಕೆ ಬರೆದ್ರೆ 5 ಮಾರ್ಕ್ಸ್. ಸ್ಟೂಡೆಂಟ್ದೇ ಬರಿಬೇಕು ಅಂತೇನಿಲ್ಲ, ಈ ತರ ರಿಲೇಟೆಡ್ ಆಗಿ ನಿಮ್ಗೆ ಇಷ್ಟ ಬಂದಿದ್ದು ಬರಿಬಹುದು. ಬುಕ್ಸ್ ಇನ್ ಬರಿಬಹುದು, ಫಿಲಮ್ ಇನ್ ಬರಿಬಹುದು, ಎಂಪ್ಲಾಯ್ಡ್ ಬರಿಬಹುದು, ಕಾಲೇಜ್ ಬರಿಬಹುದು. ಓಕೆ, ಯಾ. ಸೊ ಏನಕ್ಕೆ ಬೇಕು ಕ್ರಿಯೇಟ್ ಕಮಾಂಡ್, ಯೂಸ್ ಟು ಕ್ರಿಯೇಟ್ ದ ನ್ಯೂ ಟೇಬಲ್. ಏನು ನ್ಯೂ ಟೇಬಲ್ ಅಂತ ಹೇಳಿದ್ರೆ ಗಿವಿಂಗ್ ನೇಮ್ ಟು ದ ಟೇಬಲ್ ಅಂಡ್ ಡಿಫೈನಿಂಗ್ ದ ಕಾಲಮ್ಸ್ ಆರ್ ಡಿಫೈನಿಂಗ್ ದ ಆಟ್ರಿಬ್ಯೂಟ್ಸ್. ಏನದು ಡಿಫೈನಿಂಗ್ ದ ಆಟ್ರಿಬ್ಯೂಟ್ಸ್ ಅಂತ ಹೇಳಿದ್ರೆ ನಥಿಂಗ್ ಬಟ್ ಗಿವಿಂಗ್ ನೇಮ್ ಟು ದ ಕಾಲಮ್, ಡಿಫೈನಿಂಗ್ ದ ಡೇಟಾ ಟೈಪ್ ಅಂಡ್ ಸೈಜ್. ಓಕೆ, ಯಾ. ಸೊ ದಿಸ್ ಇಸ್ ಅಬೌಟ್ ದ ಕ್ರಿಯೇಟ್ ಕಮಾಂಡ್. ಈಗ ನೆಕ್ಸ್ಟ್ ನೋಡ್ತಾ ಹೋಗೋಣ ಡಿಸ್ಕ್ರೈಬ್ ಮತ್ತೆ ಡ್ರಾಪ್ ಇಂದು.